ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಹೊಸ ದೇಸಿ ಅಡುಗೆಯೊಟ್ಟಿಗೆ ಬಂದಿದ್ದೀನಿ. ಹಿಸ್ಕಿದ್ ದಪ್ಪ ಬೀನ್ಸ್ ಕಾಳಿನ ಮೊಟ್ಟೆ ಸಾರು. ಮೊದಲಿಗೆ ಮಿಕ್ಸಿ ಜಾರ್ನ ತಗೊಂಡು 1 ಕಪ್ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕೊಬೇಕು. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ, 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಮಸಾಲ ಪುಡಿ. ಇದು ಕೋರಿಯಾಂಡರ್ ಪೌಡರ್ಗೆ ಮಾಡಿರುವಂತಹ ಮಸಾಲ ಪುಡಿ, ಸ್ವಲ್ಪ ಹುಣಸೆಹಣ್ಣಿನ ರಸ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನುಣ್ಣದಾಗಿ ರುಬ್ಬಿಟ್ಕೊಬೇಕು. ಇವಾಗ ಒಂದು ಪಾತ್ರೆ ತಗೊಂಡು ಅದನ್ನು ಕಾಯೋಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕೊಬೇಕು. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಈರುಳ್ಳಿನ ಹಾಕೊಬೇಕು. ಲೈಟಾಗಿ ಬ್ರೌನ್ ಆಗೋ ತನಕ ಬಾಡಿಸ್ಕೊಬೇಕು. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಟೊಮೆಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಸಾಫ್ಟ್ ಆಗೋ ತನಕ ಬಾಡಿಸ್ಕೊಳ್ಳೋಣ. ಇವಾಗ ಇದಕ್ಕೆ ದಪ್ಪ ಬೀನ್ಸ್ ಕಾಳನ್ನ ತಗೊಂಡು ಸಿಪ್ಪೆ ಬಿಡಿಸಿ ಒಂದು 2-3 ಸಲ ತೊಳೆದು ರೆಡಿ ಮಾಡಿಟ್ಕೊಂಡಂತಹ ಕಾಳುಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು 20% ಕುಕ್ ಆಗೋ ತನಕ ಹೀಗೇನೆ ಬಾಡಿಸ್ಕೊಬೇಕು. ಇವಾಗ ರುಬ್ಬಿಟ್ಟಿಟ್ಕೊಂಡಂತಹ ಮಿಶ್ರಣನ ಆ್ಯಡ್ ಮಾಡ್ತಾ ಇದ್ದೀನಿ. ಮಸಾಲೆನ ವೇಸ್ಟ್ ಮಾಡೋದು ಬೇಡ. ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಈ ಮಿಶ್ರಣ, ಕಾಳು ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಲಿಡ್ನ ಕ್ಲೋಸ್ ಮಾಡಿ ಇವಾಗ ಇದನ್ನ ಕುದಿಯೋದಕ್ಕೆ ಬಿಡೋಣ. ಇದು ಕುದಿಯೋ ಟೈಮಲ್ಲಿ ಮತ್ತೆ ಮಿಕ್ಸಿ ಜಾರ್ನ ತಗೊಂಡು ಸ್ವಲ್ಪ ಕಾಯಿ, ಚಕ್ಕೆ, ಲವಂಗ ಆ್ಯಡ್ ಮಾಡಬೇಕು. ಹಾಗೆ ಶುಂಠಿ ಕೂಡ ಆ್ಯಡ್ ಮಾಡಬೇಕು. ಇವಾಗ ಇದಕ್ಕೆ ಕಡಲೆ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಅದಾಗಿದ್ದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಶ್ರಣ ಮಾಡಿ ಎತ್ತಿಟ್ಕೊತಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಲಿಡ್ನ ಓಪನ್ ಮಾಡಿ ನೋಡಿದ್ರೆ ಚೆನ್ನಾಗಿ ಕುದೀತಾ ಇದೆ. ಕಾಳು ಮಸಾಲೆಯೊಟ್ಟಿಗೆ ಚೆನ್ನಾಗಿ ಬೆಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಹಾಗೆ ರುಬ್ಬೆತ್ತಿಟ್ಕೊಂಡಂತಹ ಮಿಶ್ರಣನ ಆ್ಯಡ್ ಮಾಡ್ತಾ ಇದ್ದೀನಿ. ಆವಾಗಲೇ ಹೇಳ್ದ ಹಾಗೆ ಮಿಶ್ರಣನ ವೇಸ್ಟ್ ಮಾಡೋದು ಬೇಡ. ಮಿಕ್ಸಿ ಜಾರ್ಗೆ ನೀರನ್ನ ಸೇರಿಸಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರನ್ನ ಹಾಕ್ಕೊಬೇಕು. ಸಾಂಬಾರ್ ಸ್ವಲ್ಪ ತೆಳುವಾಗೇ ಇರಲಿ. ಯಾಕೆ ಅಂತ ಅಂದರೆ ಮೊಟ್ಟೆ ಹಾಕಿದ್ಮೇಲೆ ಕಾಳು ಕೂಡ ಸೇರಿಕೊಂಡು
ಗಟ್ಟಿ ಆಗಿಬಿಡುತ್ತೆ, ಒಂಥರ ಗೊಜ್ಜಾದಂಗೆ ಆಗುತ್ತೆ. ಹಾಗಾಗಿ ಸಾಂಬಾರನ್ನ ತೆಳುವಾಗೇ ಇರಲಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡೋಣ. ಸಖತ್ತಾಗಿ ಕುದೀತಾ ಇದೆ, ನೋಡ್ತಾ ಇರ್ಬೋದು. ರೆಡ್ ಕಲರಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದೆ. ಇವಾಗ ಮೊಟ್ಟೆ ಹಾಕ್ಕೊಳ್ಳೋ ಸಮಯ. ನೀಟಾಗಿ ಸೈಡಲ್ಲಿ ಮೊಟ್ಟೆಗಳನ್ನ ಹಾಕ್ತಾ ಬರಬೇಕು. ಒಂದು 6ರಿಂದ 7 ಮೊಟ್ಟೆ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ಮೊಟ್ಟೆಗಳನ್ನ ಹಾಕ್ಕೊಳ್ಳಿ. ಸೈಡಲ್ಲಿ ನೀಟಾಗಿ ಹಾಕ್ಕೊಳ್ಬೇಕು. ಒಂದಕ್ಕೊಂದು ತಾಗದೇ ಇರೋ ರೀತಿ ಗ್ಯಾಪ್ ಇಟ್ಟು ಮೊಟ್ಟೆನ ಹಾಕ್ಕೊಳ್ಳೋಣ. ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ, ಮೊಟ್ಟೆ ಕೂಡ ಬೇಯೋಕ್ಕಿದೆ. ಸೊ ಲಿಡ್ನ ಕ್ಲೋಸ್ ಮಾಡಿ ಒಂದು 5ರಿಂದ 6 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಇದಾಗಿದ ನಂತರ ಲಿಡ್ನ ಓಪನ್ ಮಾಡಿ ನೋಡಿದ್ರೆ ಯಮ್ಮಿಯಸ್ಟ್ ಪ್ರೋಟೀನ್ ಭರಿತ ರುಚಿಯಾದ ಮೊಟ್ಟೆ ಸಾರು ದಪ್ಪ ಬೀನ್ಸ್ ಕಾಳಿನೊಟ್ಟಿಗೆ ರೆಡಿಯಾಗಿದೆ. ಅನ್ನ, ಮುದ್ದೆ, ಚಪಾತಿ, ಪೂರಿ ಯಾವುದ್ರ ಜೊತೆ ಬೇಕಾದರೂ ತಿನ್ನೋದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಹಾಗೆ ರುಚಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.